ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಆಲೂ ಬಟಾಣಿ ಕರಿ ಮಾಡಕತ್ತೀನಿ. ಫಸ್ಟ್ ಒಂದು ಬೋಗಾಣಿ ಒಳಗೆ ನೀರು ಕಾಯಕ್ಕಿಟ್ಟು ಅದಕ್ಕೆ ಬಟಾಣಿ ಹಾಕಿ ಕುದಿಸ್ಬೇಕು. 1 ನಿಮಿಷಕ್ಕಿಂತ ಕಡಿಮೆನ ಬಟಾಣಿನ ಕುದಿಸ್ಬೇಕು. ಹಸಿ ಬಟಾಣಿ ಇದ್ದು ಅಂದ್ರೆ ಜಲ್ದಿನ ಕುದಿತಾವ್ರಿ. ಒಣ ಬಟಾಣಿ ನೆನೆ ಇಟ್ಟಿದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತೈತಿ. ಹಸಿ ಬಟಾಣಿ ತೊಗೊಂಡಿನಿ. ಇನ್ನು ಕುದ್ದಾವೀಗ ಡೈರೆಕ್ಟಾಗಿ ತಣ್ಣೀರೊಳಗೆ ತೆಗಿಬೇಕು. ಗ್ರೀನ್ ಕಲರ್ ಹೊಡಿತಾವು. ಇದು ಕುದಿಯಕತ್ತಿದ್ದ ನೀರಿಗೆ ಪಾಲಕ್ ಹಾಕ್ತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಗ್ರೇವಿ ಗಟ್ಟಿ ಆಗಕ್ಕೆ ಉಳ್ಳಾಗಡ್ಡಿ ಹಾಕಬೇಕು. ಗ್ರೇವಿ ಗಟ್ಟಿ ಬರ್ತೈತಿ. ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕು. 1 ನಿಮಿಷಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ರೆ ಉಳ್ಳಾಗಡ್ಡಿ ಪಾಲಕ ಚೆನ್ನಾಗಿ ಬೇಯ್ದಿರ್ತೈತಿ. ಇದು ಕುದ್ದೈತೆ ನೋಡ್ರಿ. ಈಗ ಇನ್ನೂ ಅಷ್ಟೇ ತಣ್ಣೀರೊಳಗೆ ತೆಗಿಬೇಕು. ಈಗ ತಣ್ಣೀರೊಳಗೆ ತೆಗೆದೀನಿ. ಎಲ್ಲ ತಣ್ಣಗಾಗೈತಿ. ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ಸಣ್ಣ ಮಾಡ್ಕೋಬೇಕ್ರಿ. ಮಿಕ್ಸಿಗೆ ಹಾಕ್ಕೊಂಡು ಅಷ್ಟು ಪಾಲಕ ಮತ್ತು ಉಳ್ಳಾಗಡ್ಡಿ ತೆಗೆದು ಈಗ ಮಿಕ್ಸಿಗೆ ಹಾಕಬೇಕು. ನೋಡಿರಿ, ಸಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಥರ ಬರಬೇಕು ನೋಡಿ. ಪಾಲಕದು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸೈಡಿಗೆ ಒಂದು ಕಡಂಗಿಗೆ ಎಣ್ಣೆ ಹಾಕಿ, ನಾನು ಇಲ್ಲಿ ಕುಸುಬೆ ಎಣ್ಣೆ ಯೂಸ್ ಮಾಡಕತ್ತೀನಿ. ಸ್ವಲ್ಪ ಎಣ್ಣೆ ಕಾದೈತಿ. ಸ್ವಲ್ಪ ಜೀರಿಗೆ, ಸಾಸ್ಮೆ ಹಾಕಿ, ಪಲಾವ್ ಎಲೆ, ಚಕ್ಕೆ, ಒಂದು ಏಲಕ್ಕಿ ಹಾಕಿ, ಒಂದು ಚಿಟಿಕೆ ಅಷ್ಟು ಇಂಗು, ಗ್ರೇವಿ ಗಟ್ಟಿಯಾಗಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು. ಗ್ರೇವಿ ಗಟ್ಟಿ ಇರ್ತೈತ್ರಿ. ಕಡಲೆ ಹಿಟ್ಟು ಹಾಕಿದ್ರೆ ಕಾಜು ಪೇಸ್ಟ್ ಅದು ಹಾಕೋದು ಅವಶ್ಯಕತೆ ಏನಿಲ್ಲ. ಕಡಲೆ ಹಿಟ್ಟು ಹಾಕಿದರೆ ಗಟ್ಟಿ ಆಗ್ತೈತಿ. 1 ಸ್ಪೂನ್ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ 1 ಚಮಚ ಅಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಒಗ್ಗರಣೆ ಒಳಗೆ ಕೂಡು ಹಂಗೆ ಎಲ್ಲ ಹುರ್ಕೋಬೇಕು ನೋಡಿರಿ. ಅಷ್ಟು ಚೆನ್ನಾಗಿ ಹುರ್ಕೊಂಡೀನಿ. ಇದಕ್ಕೆ ಪಾಲಕ ಮಿಕ್ಸಿಗೆ ಇಟ್ಕೊಂಡೀನಿ ನೋಡ್ರಿ, ಅದನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಲಕ ಮತ್ತು ಖಾರ ಉಪ್ಪು ಹಾಕಿದ್ದೆಲ್ಲ ಸೇರಬೇಕು. ಇದು ಕರೆಕ್ಟಾಗಿ ಎಲ್ಲ ಹಿರ್ಕೊಂಡೈತಿ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದಿಂದ ಬಟಾಣಿ ಕುದಿಸಿಟ್ಕೊಂಡಿರೋದೆಲ್ಲ ಹಾಕ್ತೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಕ್ಕರೆ, ಕಲರ್ಗಾಗಿ ಸಕ್ಕರೆ, ಇದು ಗ್ರೀನ್ ಕಲರ್ ಹೊಡಿತೈತ್ರಿ, ಅದಕ್ಕೆ ಸ್ವಲ್ಪ ಹಾಕೀನಿ ಸಕ್ಕರೆ. ಇದು ಭಾಳ ಏನು ಕುದ್ದಿದ್ದಿಲ್ಲ. 1 ನಿಮಿಷ ಕುದ್ರೆ ಆಯ್ತು ನೋಡ್ರಿ. ಈಗ ಕುದ್ದೈತಿ, ರೆಡಿ ಆಗೈತಿ. ಯಾವ ರೀತಿ ಎಲ್ಲ ದಂಡಿಗೆಲ್ಲ ಎಣ್ಣೆ ಬಿಟ್ಕೊಂಡೈತಿ. ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ರೆ ರೆಡಿ ಆಗೈತಿ, ಕುದ್ದೈತಿ ಅಂತ ಅರ್ಥ ನೋಡ್ರಿ. ಇದು ತೆಗಿತೀನಿ ಈಗ. ನೋಡ್ರಿ ಯಾವ ರೀತಿ ಗಟ್ಟಿಯಾಗಿ ಬಂದೈತಿ. ಗ್ರೇವಿ ಮಸ್ತ್ ಬಂದೈತಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದಿಂದ ಸ್ವಲ್ಪ ಕೆನೆ ಇದ್ರೆ ಹಾಕೋರಿ, ಮಸ್ತ್ ಇರ್ತೈತಿ ನೋಡ್ರಿ. ಎಷ್ಟು ಮಸ್ತ್ ಬಂದೈತಿ. ಗ್ರೇವಿ ಅಂತ ಭಾರಿ ಬಂದೈತಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.